ನಿನಗೆ ಮನೆ ಸಿಕ್ಕಿಲ್ಲ ಅಂತ ಸ್ವಲ್ಪ ಕೂಡ ಚಿಂತೆ ಇಲ್ವಾ ಅಮ್ಮ? ಇಲ್ಲಪ್ಪ, ಸ್ವಲ್ಪನೂ ಇಲ್ಲ. ಇಲ್ವಾ? ಹೌದಪ್ಪ, ಇಕ್ಕಟ್ಟಿನಲ್ಲಿರೋ ನನ್ನ ವಿಶಾಲತೆಯಲ್ಲಿಡ್ತೀನಿ ಅಂತ ದೇವರು ವಾಗ್ದಾನ ಮಾಡಿದ್ದಾರೆ. ಮತ್ತು ನಾನ್ಯಾಕೆ ಚಿಂತಿಸಬೇಕು? ಇಂದು ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ನಿಮ್ಮ ಬಾಳಲ್ಲಿ ನೀವು ಎದುರು ನೋಡಿರಲಾರದಂಥ ವಿಶಾಲತೆಯನ್ನು ದೇವರು ನಿಮ್ಮ ಬಾಳಲ್ಲಿ ಉಂಟು ಮಾಡುತ್ತಾರೆ. ನಾನೇ ಸತ್ಯವೂ ಮಾರ್ಗವೂ ಜೀವವೂ ಎಂದು ಹೇಳಿದ ದೇವರು ಮಾರ್ಗ ಮಾಡುತ್ತಾರೆ, ವಿಶಾಲವಾದ ಮಾರ್ಗ ಮಾಡುತ್ತಾರೆ. ನಿಮ್ಮ ಮೂಲಕ, ನಿಮ್ಮ ಜೀವನದಲ್ಲಿ, ನಿಮ್ಮ ಸೇವೆಯ ಮೂಲಕ, ವ್ಯಾಪಾರದ ಮೂಲಕ, ನಿಮ್ಮ ಮಕ್ಕಳ ಮೂಲಕ ದೇವರ ನಾಮ ಮಹಿಮೆ ಪಡುತ್ತದೆ. ಪ್ರೀತಿಯ ಹೃದಯಗಳಿಗೆ ನಮ್ಮ ಪ್ರೀತಿಯ ವಂದನೆಗಳು. ಈ ಸಿಹಿಯಾದ ಮನೆ ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ನಾವು ಬಹಳ ಸಂತೋಷ ಪಡುತ್ತೇವೆ. ನಿಮ್ಮ ಕ್ರೈಸ್ತ ಜೀವಿತ ಕಟ್ಟಲ್ಪಡುವಂತೆ, ಆತ್ಮಿಕ ಜೀವಿತದ ಕಶ್ಮಲಗಳನ್ನೀಗಿ ಸುಂದರವಾಗಿ ರೂಪುಗೊಳ್ಳುವಂತೆ ಪ್ರತಿನಿತ್ಯ ನಿಮಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ಈ ದಿನದಲ್ಲಿ ಇಕ್ಕಟ್ಟಿನಲ್ಲಿ ವಿಶಾಲತೆ ಎಂಬ ಶೀರ್ಷಿಕೆಯಲ್ಲಿ ನಾವು ಕಾರ್ಯಕ್ರಮಗಳನ್ನು ನೋಡಲಿದ್ದೇವೆ. ದೇವರ ಮಕ್ಕಳಾಗಿರುವಂತ ನಾವು ಇಕ್ಕಟ್ಟಿನ ಮಾರ್ಗದಲ್ಲಿ ಹಾದು ಹೋಗಲೇಬೇಕು. ಆದರೆ ನಮ್ಮ ದೇವರು ನಮ್ಮ ಇಕ್ಕಟ್ಟುಗಳನ್ನು ಮಾರ್ಪಡಿಸಿ ನಮ್ಮನ್ನು ವಿಶಾಲತೆಯಲ್ಲಿ ನಿಲ್ಲಿಸುವುದಕ್ಕೆ ಶಕ್ತರಾಗಿದ್ದಾರೆ. ಭಕ್ತನಾದ ದಾವಿದನು ಈ ರೀತಿಯಾಗಿ ಹೇಳುತ್ತಾನೆ, ನಾನು ಇಕ್ಕಟ್ಟಿನಲ್ಲಿ ಕರ್ತನಿಗೆ ಮೊರೆ ಇಟ್ಟೆನು, ಆದರೂ ನನ್ನನ್ನು ವಿಶಾಲ ಸ್ಥಳಕ್ಕೆ ಸೇರಿಸಿದರು ಎಂಬುದಾಗಿ. ದಾವಿದನು ಅವನ ಜನರು ಚಿಕ್ಲಾ ಪಟ್ಟಣದಿಂದ ಹೊರಗೆ ಬಂದಂತ ಸಮಯದಲ್ಲಿ ಅಮಲೇಕಿಯರು ಚಿಕ್ಲಾಗ್ ಮೇಲೆ ದಂಡೆತ್ತಿ ಬಂದು ಅವನ ಹೆಂಡತಿ ಮಕ್ಕಳು ಅವನಿಗಿದ್ದಂತ ಎಲ್ಲವನ್ನು ಕೂಡ ಕೊಳ್ಳೆ ಹೊಡೆದುಕೊಂಡು ಹೋಗಿಬಿಟ್ಟರು. ದಾವಿದನು ಬಹಳ ಇಕ್ಕಟ್ಟಿನಲ್ಲಿ ಬಿದ್ದನು, ಕರ್ತನಿಗೆ ಮೊರೆ ಇಟ್ಟನು. ಕರ್ತನು ಅವನ ಇಕ್ಕಟ್ಟುಗಳನ್ನು ನೀಗಿಸಿ ವಿಶಾಲತೆಯಲ್ಲಿ ನಿಲ್ಲಿಸಿದರು. ಅವನ ಶತ್ರುಗಳನ್ನು ನಾಶ ಮಾಡಿದರು. ಅವನು ಕಳೆದುಕೊಂಡ ಎಲ್ಲವನ್ನು ಕೂಡ ಪುನಃ ಹೊಂದಿಕೊಂಡನು. ಇದನ್ನು ನೋಡುತ್ತಾ ಇರುವಂತ ನೀವು ಒಂದು ವೇಳೆ ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ವ್ಯವಹಾರಗಳಲ್ಲಿ, ಆದಾಯಗಳಲ್ಲಿ, ಆರೋಗ್ಯದಲ್ಲಿ, ಯಾವುದೋ ಒಂದು ಕಾರ್ಯದಲ್ಲಿ ನೀವು ಇಕ್ಕಟ್ಟಿನಲ್ಲಿ ಇರಬಹುದು. ನಮ್ಮ ದೇವರಾದ ಕರ್ತನು ನಿಮ್ಮನ್ನು ಇಕ್ಕಟ್ಟಿನಿಂದ ಬಿಡುಗಡೆ ಮಾಡಿ ನಿಮ್ಮನ್ನು ವಿಶಾಲತೆಯಲ್ಲಿ ನಿಲ್ಲಿಸುವುದಕ್ಕೆ ಶಕ್ತರಾಗಿದ್ದಾರೆ. ಅಮೆರಿಕ ದೇಶದಲ್ಲಿ ದೇವರಿಂದ ಶಕ್ತವಾಗಿ ಉಪಯೋಗಿಸಲ್ಪಟ್ಟ ಓರಲ್ ರೋಬರ್ಟ್ಸ್ ಎಂಬಂತ ದೇವಸೇವಕರು ತಮ್ಮ ಪ್ರಸಂಗಕ್ಕೆ ಮುಂಚೆ ಯಾವಾಗಲೂ ಇದನ್ನು ಹೇಳುವರು, ಯೇಸು ಬಹಳ ಒಳ್ಳೆಯವನು ಎಂಬುದಾಗಿ. ಸೈತಾನ ಬಹಳ ಕೆಟ್ಟವನು. ನಮ್ಮ ಜೀವಿತದಲ್ಲಿ, ನಮ್ಮ ವ್ಯವಹಾರಗಳಲ್ಲಿ, ನಮ್ಮ ಪ್ರಯಾಸಗಳಲ್ಲಿ ಎಲ್ಲದರಲ್ಲೂ ಕೀಡನ್ನು ಉಂಟು ಮಾಡುವುದಕ್ಕೆ ಅವನು ಪ್ರಯತ್ನ ಮಾಡುವನು. ಆದರೆ ನಮ್ಮ ಯೇಸು ನಮ್ಮನ್ನು ಆಶೀರ್ವದಿಸುವ ದೇವರು, ನಮ್ಮನ್ನು ವ್ಯಾಧಿಯಿಂದ ಗುಣ ಮಾಡುವ ದೇವರು, ನಮ್ಮನ್ನು ಹೆಚ್ಚಿಸುವವನು. ಈ ರೀತಿ ಒಳ್ಳೆಯವನಾಗಿರುವ ಯೇಸು ಕ್ರಿಸ್ತನನ್ನು ನಾವು ಯಾವಾಗಲೂ ಕೂಡ ಹಾಡಿ ಸ್ತುತಿಸಬೇಕು. ಈಗ ಜ್ಯೋತಿ ಕರ್ನಾಟಕ ನೋಡೋಣವಾ? ಏಸಪ್ಪ, ಇಕ್ಕಟ್ಟಲ್ಲಿರೋ ಅಂತ ನಮ್ಮನ್ನ ವಿಶಾಲತೆ ಕರ್ಕೊಂಡು ಹೋಗ್ತಿರಲ್ವಾ, ನಿಮಗೊಂದನೇ ಏಸಪ್ಪ. ಏನ್ರಿ ಮುಖ ತುಂಬ ಬ್ರೈಟ್ ಆಗಿದೆ? ಇವತ್ತು ನಾನು ಬೈಬಲ್ ಓದಬೇಕಾದ್ರೆ ದೇವ್ರು ನನ್ನ ಜೊತೆ ಮಾತಾಡಿದ್ರಮ್ಮ. ಏನು ಮಾತಾಡಿದ್ರು ರೀ? ನೀನು ಕಟ್ಟದೇ ಇರುವಂಥ ಮನೆಯನ್ನ ನಿನಗೆ ಕೊಡ್ತೀನಿ ಅಂತ ಹೇಳಿದ್ರಮ್ಮ. ಹೌದಾ? ಹೌದಮ್ಮ, ನಿಜವಾಗ್ಲೂ ಆ ಥರ ನಡೆದ್ರೆ ತುಂಬ ಚೆನ್ನಾಗಿರುತ್ತೆ. ನಡೆಯುತ್ತೆ ರೀ, ಖಂಡಿತ ನಡೆಯುತ್ತೆ.
ಏನಮ್ಮ ಹ್ಮ್ ಮನೆ ಏನಾದ್ರು ಸಿಕ್ತಮ್ಮ? ಇಲ್ಲಪ್ಪ. ನಾನು ಕೂಡ ವಿಚಾರಿಸಿ ನೋಡ್ತಾ ಇದ್ದೀನಿ. ಕೊಡ್ತೀನಿ ಅಂತ ಹೇಳಿದವರು ಕೂಡ ಇವಾಗ ಇಲ್ಲ ಅಂತ ಹೇಳ್ತಿದಾರಮ್ಮ. ಎಲ್ರೂ ಮನುಷ್ಯರು ತಾನೇ ಅಪ್ಪ, ಬೇಗ ಬದಲಾಗ್ಬಿಡ್ತಾರೆ. ನಿನಗೆ ಮನೆ ಸಿಕ್ಕಿಲ್ಲ ಅಂತ ಸ್ವಲ್ಪ ಕೂಡ ಚಿಂತೆ ಇಲ್ವಾ ಅಮ್ಮ? ಇಲ್ಲಪ್ಪ, ಸ್ವಲ್ಪನೂ ಇಲ್ಲ. ಇಲ್ವಾ? ಹೌದಪ್ಪ, ಇಕ್ಕಟ್ಟಿನಲ್ಲಿರೋ ನನ್ನ ವಿಶಾಲತೆಯಲ್ಲಿಡ್ತೀನಿ ಅಂತ ದೇವರು ವಾಗ್ದಾನ ಮಾಡಿದ್ದಾರೆ. ಮತ್ತು ನಾನ್ಯಾಕೆ ಚಿಂತಿಸಬೇಕು? ಅಪ್ಪ, ನಾನು ಮನೆ ನೋಡ್ತಾ ಇದ್ದೀನಿ, ಇಲ್ಲ ಅಂತ ಹೇಳಲ್ಲ. ಆದರೆ ನಾನು ನೋಡೋದಕ್ಕಿಂತ ನನಗೆ ಬೆಸ್ಟ್ ಆದದನ್ನು ದೇವರೇ ನೋಡಿಟ್ಟಿರ್ತಾರೆ. ಖಂಡಿತ ಇಕ್ಕಟ್ಟೆಲ್ಲ ನೀಗಿ ವಿಶಾಲತೆ ಬರುತ್ತೆ. ನಾನು ಕರ್ತನು ಕೊಟ್ಟ ಮಾತನ್ನ ನಂಬ್ತೀನಿ ಅಪ್ಪ. ಖಂಡಿತ ನಿನ್ ನಂಬಿಕೆ ವ್ಯರ್ಥವಾಗಿ ಹೋಗಲ್ಲಮ್ಮ. ಅಮ್ಮ, ಅವತ್ತು ಮನೆ ಓನರು ತುಂಬಾ ಜೋರ್ ಮಾಡಿದ್ರು. ಏನಮ್ಮ ಮಾಡೋದು? ಸ್ವಲ್ಪ ತಾಳ್ಮೆಯಿಂದ ಇರೋಣ. ಅದೇ ವಿಶಾಲತೆ ಬರುತ್ತೆ ಅಂತ ದೇವ್ರು ವಾಗ್ದಾನ ಮಾಡಿದಾರಲ್ಲ, ಮತ್ತ್ಯಾಕಮ್ಮ ವೇಟ್ ಮಾಡ್ಬೇಕು? ದೇವ್ರು ಹೇಳಿದ ನಿಜಾನೇ, ಆದರೆ ಅದನ್ನು ಪಡ್ಕೊಳ್ಳೋಕ್ಕೆ ತಾಳ್ಮೆ ಖಂಡಿತ ಬೇಕು. ನಾವು ಏಸಪ್ಪ ಹೇಳಿದ ಮಾತನ್ನಿಟ್ಟು ಪ್ರಾರ್ಥನೆ ಮಾಡೋಣ. ಅದು ನಂಬಿಕೆಯಿಂದ ಪ್ರಾರ್ಥನೆ ಮಾಡೋಣ. ಆಗ ಖಂಡಿತ ಬೇಗನೆ ವಿಶಾಲತೆ ಬರುತ್ತೆ. ಹಾಗಾದ್ರೆ ಬೇಗ ಪ್ರೇಯರ್ ಮಾಡೋಣಮ್ಮ. ಹಾ, ಹೋಗಿ ಬರ್ತೀನಿ ಮಾಲ್ತಿ. ಹಲೋ. ಏನಮ್ಮ ಜ್ಯೋತಿ, ಮನೆ ಖಾಲಿ ಮಾಡ್ತೀಯೋ ಹೆಂಗೆ? ಮಾಡ್ತೀನಯ್ಯ. ಯಾವಾಗ ಮಾಡ್ತೀಯಮ್ಮ? ಮಕ್ಕಳು ಬೇರೆ ನಂಗೆ ಒತ್ತಾಯ ಮಾಡ್ತಿದ್ದಾರೆ. ಹೌದು, ನಿನಗೇನು ತುಂಬಾ ಜನ ಮನೆ ನೋಡ್ತಾ ಇರೋ ತರ ಕಾಣ್ತಿದೆ. ಹೌದು ಅಯ್ಯ, ಅದಕ್ಕೇನೆ ಬೇಗ ಖಾಲಿ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ. ಇಲ್ಲೋಡಮ್ಮ, ನಿನಗೆ ಕೊಟ್ಟಿದ್ದ ಅವಕಾಶ ಎಲ್ಲ ಮುಗ್ದೋಯ್ತು. ಇದ್ರ ಮೇಲೆ ನನಗೆ ತಾಳ್ಮೆಯಿಂದ ಮಾತಾಡಕ್ ಆಗಲ್ಲ. ಆಮೇಲೆ ನನ್ನ ಮೇಲೆ ಬೇಜಾರು ಮಾಡ್ಕೋಬೇಡಮ್ಮ, ಹೇಳ್ಬಿಟ್ಟಿದ್ದೀನಿ. ಏನಮ್ಮ ಶಬ್ದನೇ ಕೇಳ್ತಿಲ್ಲ? ಏನೂ ಇಲ್ಲ ಅಯ್ಯ. ಸರಿ ಸರಿ, ಬೇಗ ಖಾಲಿ ಮಾಡ್ಬಿಡಮ್ಮ. ಅಪ್ಪ, ಏನಪ್ಪ? ನೀನೆಲ್ಲಿದ್ಯಾ ಜ್ಯೋತಿ? ನಾನು ಸ್ವಲ್ಪ ಹೊರಗಡೆ ಇದ್ದೆ ಅಪ್ಪ. ಅದೇ ಎಲ್ಲಿದ್ಯಮ್ಮ? ಮಾಲ್ತಿ ಮನೆಗೆ ಬಂದಿದ್ದೆ. ಏನಾದರೂ ಸಮಸ್ಯೆನಾ? ಏನಾಯ್ತಪ್ಪ? ನೀನ್ ಅಲ್ಲೇ ಇರಮ್ಮ, ನಾನು ತಕ್ಷಣ ಬರ್ತೀನಿ. ಅಪ್ಪ, ಅಪ್ಪ ಕಾರ್ ಹತ್ತಮ್ಮ. ಎಲ್ಲಿಗಪ್ಪ? ಏನಾಯ್ತು? ನೀನ್ ಮೊದ್ಲು ಹತ್ತಮ್ಮ, ನಾನು ಹೇಳ್ತೀನಿ. ಅಪ್ಪ, ಇದು ಯಾರ ಮನೆ? ನೀನ್ ಒಳಗಡೆ ಬಾಮ, ಹೇಳ್ತೀನಿ. ಯಾರಿಗಾದ್ರೂ ಪ್ರೇಯರ್ ಮಾಡ್ಬೇಕಿತ್ತಾ? ಏನು ಹೇಳ್ದಲೇ ಕರ್ಕೊಂಬಂದ್ರಿ? ಮೊದ್ಲು ನೀನ್ ಒಳಗಡೆ ಬಾ ಜ್ಯೋತಿ. ಒಳಗಡೆ ಬಾರಮ್ಮ. ಬಾರಮ್ಮ, ಕುತ್ಕೋಮ್ಮ. ಅಪ್ಪ, ಮನೇಲಿ ಯಾರೂ ಇಲ್ಲ ಅನ್ಸುತ್ತೆ. ಹೌದಮ್ಮ, ಯಾರೂ ಇಲ್ಲ. ಯಾರೂ ಇಲ್ವಾ? ಮತ್ತ್ಯಾಕಪ್ಪ ನನ್ನನ್ನು ಇಲ್ಲಿ ಕರ್ಕೊಂಬಂದ್ರಿ? ಜ್ಯೋತಿ, ನೀಗಿನ್ನೂ ಅರ್ಥ ಆಗ್ತಾ ಇಲ್ವಾ? ಇಲ್ಲ ಅಪ್ಪ. ನಿಮ್ಮ ಯಜಮಾನ್ರಿಗೆ ದೇವರು ಏನು ವಾಗ್ದಾನ ಕೊಟ್ರು?
ಕಟ್ಟದೇ ಇರೋ ಮನೇನ ಕೊಡ್ತೀನಿ ಅಂತ, ನಿನಗೆ ವಿಶಾಲತೆನ ಉಂಟು ಮಾಡ್ತೀನಿ ಅಂತ. ಇವಾಗ ಈ ಮನೆನ ನೋಡಮ್ಮ, ವಿಶಾಲವಾಗ್ತಾನೆ ಇದೆ. ಇದು ಕೂಡ ನೀವು ಕಟ್ತಾ ಇರೋ ಮನೆ ತಾನೆ ಅಮ್ಮ. ಹೌದಪ್ಪ. ವಾಗ್ದಾನ ಮಾಡಿದ ಆತನು ನಂಬಿಗಸ್ತನಮ್ಮ. ಇವ್ರನ್ನೆಲ್ಲ ನಾನೇ ಬರಕ್ ಹೇಳ್ದೆ ಅಮ್ಮ. ಬಾಪ. ಅಪ್ಪ, ಈ ಮನೆ ಈ ಮನೆ ಓನರು ದುಬೈಲಿದಾರಮ್ಮ. ಇವತ್ ಮಧ್ಯಾಹ್ನ ತಾನೇ ಫೋನ್ ಮಾಡಿದ್ರು. ಮನೆ ನೋಡ್ಕೊಳ್ಳೋದಕ್ಕೆ ಒಂದೊಳ್ಳೆ ಕುಟುಂಬ ಬೇಕು ಅಂತ ತುಂಬಾ ದಿನದಿಂದ ಹುಡುಕ್ತಾ ಇದೀನಿ ಅಂತ ಹೇಳಿದ್ರು. ನಮಗ್ ಕೊಡಿ ಅಂತ ನೀವ್ ಅಂಕಲ್ ಹೇಳಿದ್ರಿ. ಇಲ್ಲ ನೋಡು, ಅವರ ಕನ್ಸಲ್ಲಿ ಈ ಮನೆನ ಜ್ಯೋತಿ ಕೊಡು ಅಂತ ಯಾರೋ ಮಾತಾಡಿದ್ರಂತೆ. ನಮಗೆ ಸ್ವಂತವಾಗ ಅಂಕಲ್? ಇಲ್ಲಪ್ಪ, ಈ ಮನೆನ ಜೋಪಾನವಾಗಿ ನೋಡ್ಕೊಳ್ಳೋದಕ್ಕೆ. ಈ ಮನೆಗೆ ನೀವು ಬಾಡ್ಗೆನೆ ಕೊಡೋದ್ ಬೇಡ. ಇನ್ ಮುಂದೆ ಈ ಮನೆ ನಿಮ್ಮನೆ ತರನೇ. ಮತ್ತಿನ್ನೇನು, ಬೇಗ ಹೋಗಿ ಗಂಟು ಮುಟ್ಟ ಎಲ್ಲ ಕಟ್ಕೊಂಬರತ್ತಾನೆ. ವೀಕ್ಷಕರೇ, ಜ್ಯೋತಿಕ ನಾಟಕವನ್ನು ನೋಡಿದ್ದೀರಾ? ದೇವರ ಮಕ್ಕಳಾಗಿದ್ದ ಜ್ಯೋತಿಕ ಜೀವಿತದಲ್ಲಿ ಬಾಡಿಗೆ ಮನೆಯ ನಿಮಿತ್ತವಾಗಿ ಬಂದಂತ ಇಕ್ಕಟ್ಟನ್ನು ದೇವರು ಯಾವ ರೀತಿಯಾಗಿ ಬದಲಾಯಿಸಿದರು ಎಂಬುದಾಗಿ ನೀವು ನೋಡಿದ್ದೀರಿ. ಇದನ್ನು ನೋಡುತ್ತಾ ಇರುವಂತ ನಿಮ್ಮ ಜೀವಿತದಲ್ಲಿಯೂ ಕೂಡ ನೀವು ಯಾವುದೋ ಒಂದು ಇಕ್ಕಟ್ಟಿನಲ್ಲಿ ಹಾದು ಹೋಗುತ್ತಾ ಇರಬಹುದು. ಕಂಗಲಾಗಬೇಡಿ, ನಿಮ್ಮ ಇಕ್ಕಟ್ಟನ್ನು ದೇವರು ನಿಶ್ಚಯವಾಗಿ ಬದಲಾಯಿಸುವರು. ಈಗ ನೀವು ಇಕ್ಕಟ್ಟಿನಿಂದ ಬಿಡುಗಡೆ ಹೊಂದಲು ನಿಮಗಾಗಿ ದೇವರ ಸಂದೇಶವನ್ನು ಕೊಟ್ಟು ಪ್ರಾರ್ಥಿಸಲು ಸಹೋದರಿ ಚೆಲ್ಲಾರಾಣಿ ಅಪ್ಪದೊರೆಯವರು ಸಿದ್ಧರಾಗಿದ್ದಾರೆ. ಪ್ರಾರ್ಥನೆಯೊಂದಿಗೆ ದೇವರ ಸಂದೇಶ ಕೇಳಿರಿ. ದೇವರು ನಿಶ್ಚಯವಾಗಿ ನಿಮಗೊಂದು ಅದ್ಭುತವನ್ನು ಕಟ್ಟಲಿಡುವರು. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮಗೆ ನಮ್ಮ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತೇನೆ. ಇಂದು ಈ ಸಿಹಿಯಾದ ಮನೆ ಕಾರ್ಯಕ್ರಮದ ಮೂಲಕ ನಿಮ್ಮೊಂದಿಗೆ ಸೇರಿ ದೇವರ ವಾಕ್ಯವನ್ನು ಧ್ಯಾನಿಸಲು, ಸ್ತುತಿಸಲು, ದೇವರು ಕೊಟ್ಟಂತ ಕೃಪೆಗಾಗಿ ಆತನನ್ನು ಸ್ತುತಿಸುತ್ತೇನೆ, ವಂದನೆ ಮಾಡುತ್ತೇನೆ. ಪ್ರಿಯರೇ, ನೋಡಿರಿ, ನಮ್ಮ ಒಬ್ಬೊಬ್ಬರ ಜೀವಿತದಲ್ಲೂ ಎಲ್ಲರಿಗೂ ಒಂದು ಇಕ್ಕಟ್ಟಾದ ಪರಿಸ್ಥಿತಿ ಬರುತ್ತದೆ. ಕೆಲವರು ಹೇಳುತ್ತಾರೆ, ನಾನು ಎಲ್ಲ ಕಡೆ ಇಕ್ಕಟ್ಟಿನಲ್ಲಿದ್ದೇನೆ ಎಂದು. ಇನ್ನು ಕೆಲವರು ಹೇಳುತ್ತಾರೆ, ಯಾವಾಗ ಇಕ್ಕಟ್ಟಾದ ಪರಿಸ್ಥಿತಿ ಬದಲಾಗಿ ವಿಶಾಲವಾದ ಸ್ಥಿತಿ ಬರುತ್ತದೋ ಎಂದು. ಇನ್ನು ಕೆಲವರು ಹೇಳುತ್ತಾರೆ, ಇಕ್ಕಟ್ಟನ್ನು ನಾನು ದಾಟಿ ಹೋಗಲಾಗದೆ ತುಂಬ ಕಷ್ಟಪಡುತ್ತಿದ್ದೇನೆ ಎಂದು ಹೇಳುತ್ತಾರೆ. ಈ ಸಂದೇಶವನ್ನು ಕೇಳುತ್ತಿರುವ ನಿಮ್ಮ ಬಾಳಲ್ಲಿ ಮಾತ್ರವಲ್ಲ, ನಮ್ಮೆಲ್ಲರ ಬಾಳಲ್ಲಿ ಒಂದು ಇಕ್ಕಟ್ಟಾದ ಪರಿಸ್ಥಿತಿ ಬರುವುದು ಉಂಟು. ಇಂದು ಒಂದು ವೇಳೆ ಸೇವೆ ಮಾಡುತ್ತಿರಬಹುದು. ಸೇವೆಯನ್ನು ಮಾಡಿದರೂ ಸಹ ನಮಗೂ ಕೆಲವು ಇಕ್ಕಟ್ಟಾದ ಪರಿಸ್ಥಿತಿ ಬಂದೇ ಬರುತ್ತದೆ. ಏಕೆಂದರೆ ದೇವರು ಸೇವೆಯನ್ನು ಮಾಡಲು ಕರೆದಿದ್ದಾರೆ, ದೇವರ ಸೇವೆಯನ್ನು ಮಾಡಲು ಬರುತ್ತೇವೆ. ಸೇವೆಯಲ್ಲಿ ನೋಡಿರಿ, ಬಿಡುಗಡೆಯ ಸೇವೆಯನ್ನು ಮಾಡಲಾಗದೆ ಕೆಲವರು ನಮಗೆ ವಿರೋಧವಾಗಿ ತಡೆಯನ್ನು ಉಂಟು ಮಾಡುತ್ತಾರೆ. ಇನ್ನು ಕೆಲವೊಮ್ಮೆ ನೋಡಿರಿ, ಸೈತಾನನು ನಾವು ಸೇವೆ ಮಾಡಲಾಗದಂತೆ ಅವನು ಹಲವು ಹೋರಾಟವನ್ನು ಉಂಟು ಮಾಡುತ್ತಾನೆ. ಇನ್ನು ಕೆಲವು ಗ್ರಾಮ ಹಳ್ಳಿಗಳಿಗೆ ಹೋಗುವಾಗ ಅಲ್ಲಿ ಕೆಲವು ತಡೆಗಳು ಬರುವುದುಂಟು. ದೇವರ ಸಮ್ಮುಖದಲ್ಲಿ ಎಲ್ಲ ಕಡೆ ಇಕ್ಕಟ್ಟು ಬರುತ್ತದೆ. ಒಂದು ಕಡೆ ವಿರೋಧ, ಒಂದು ಕಡೆ ತಡೆ, ಮತ್ತೊಂದು ಕಡೆ ನಿಂದೆಯಾದ ಅವಮಾನಕರವಾದ ಮಾತುಗಳನ್ನು ಕೇಳುವ ಪರಿಸ್ಥಿತಿ ಬರುತ್ತದೆ. ಎಲ್ಲ ಕಡೆಯಿಂದ ಇಕ್ಕಟ್ಟಾಗುತ್ತದಲ್ಲ ಎಂದು ಸೇವೆ ಮಾಡುವವರು ಹೇಳುತ್ತಾರೆ. ನಾವು ಸಹ ಅಂಥ ಪರಿಸ್ಥಿತಿಯಲ್ಲಿ ಹಾದು ಬರುತ್ತೇವೆ. ಆದರೂ ದೇವರು ಇಕ್ಕಟ್ಟಿನಲ್ಲಿರುವ ನಮ್ಮನ್ನು ವಿಶಾಲ ಸ್ಥಳದಲ್ಲಿ ನಿಲ್ಲಿಸುವಂಥ ದೇವರು. ಕೀರ್ತನೆಗಳು 118:5 ಹೇಳುತ್ತದೆ, ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಟ್ಟೆನು, ಆತನು ಸದುತ್ತರವನ್ನು ದಯಪಾಲಿಸಿ ನನ್ನನ್ನು ವಿಶಾಲ ಸ್ಥಳದಲ್ಲಿ ಇಟ್ಟನು ಎಂದು ದೇವರ ವಾಕ್ಯ ಹೇಳುತ್ತದೆ. ಪ್ರಿಯರಾದವರೇ, ಕರೆದಾತನು ದೇವರು. ಸೇವೆ ಮಾಡುವಂತೆ ನಿಮ್ಮನ್ನು ನಮ್ಮನ್ನು ದೇವರು ಕರೆದಿದ್ದಾರೆ. ಸೇವೆಯು ಕರ್ತನದು. ಸೇವೆಗೆಂದು ಕರೆದಂಥ ದೇವರು ನಮ್ಮ ಬಾಳಲ್ಲಿ ಇಕ್ಕಟ್ಟಿನ ಸಮಯದಲ್ಲೂ ಕರ್ತನೆ ಮಾರ್ಗ ತೆರೆಯಲು ಸಾಧ್ಯ. ನಮ್ಮ ಸೇವೆಯ ಹಾದಿಯಲ್ಲಿ ನೋಡಿರಿ, ಇನ್ನೂ ನಾವು ನೋಡಿದರೆ ನಮ್ಮ ಬಾಳಲ್ಲಿ ಪ್ರಾರ್ಥನಾ ಜೀವಿತದಲ್ಲಿ ಒಂದು ಹೊತ್ತು ಪ್ರಾರ್ಥಿಸಲಾಗದಂಥ ಪರಿಸ್ಥಿತಿ ಬರುತ್ತದೆ. ಕೆಲವು ಕಷ್ಟಗಳು, ಕೆಲವು ಇಕ್ಕಟ್ಟುಗಳು, ಕೆಲವು ವೇದನೆ ಬರುವಾಗ ನಮ್ಮ ಯೋಚನೆಯಲ್ಲಿ, ಬುದ್ಧಿಯಲ್ಲಿ ಅದೇ ಬರುತ್ತಾ ಇರುತ್ತದೆ.
ಅದನ್ನೇ ಯೋಚಿಸುತ್ತಿರುತ್ತೇವೆ. ಒಂದು ಕಡೆ ಪ್ರಾರ್ಥಿಸಲು ಹೋಗುತ್ತೇವೆ, ತುಟಿಗಳಿಂದ ಆತನನ್ನು ಸ್ತುತಿಸುತ್ತಾ ಇರುತ್ತೇವೆ, ಆದರೆ ಹೃದಯ ಆಳದಿಂದ ಆತನು ಸ್ತುತಿಸಲಾಗದೆ ಪ್ರಾರ್ಥಿಸಲಾಗದೆ ಒಂದು ಇಕ್ಕಟ್ಟಾದ ಪರಿಸ್ಥಿತಿ ಎಲ್ಲರ ಬಾಳಲ್ಲೂ ಬಂದೇ ಬರುತ್ತದೆ. ಆದರೆ ಒಂದನ್ನು ತಿಳಿದುಕೊಳ್ಳಬೇಕು, ನಮ್ಮನ್ನು ಕರೆದಂಥ ದೇವರು, ಕರೆದಂಥ ಪರಿಶುದ್ಧಾತ್ಮನ ಆಳ್ವಿಕೆಯಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು, ಸೇವೆಗೆ ಒಪ್ಪಿಸಿಕೊಟ್ಟು, ಒಂದೊಂದು ದಿನವೂ ದೇವರ ಆತ್ಮದಲ್ಲಿ ನನ್ನನ್ನು ಮುನ್ನಡೆಸಿರಿ ಎಂದು ನಾವು ಪ್ರತಿದಿನವೂ ಆತನ ಬಲದಿಂದ ನಾವು ನಡೆಯುವಾಗ ಇಕ್ಕಟ್ಟಾದ ಪರಿಸ್ಥಿತಿಯು ಬಂದರೂ ಕೂಡ ಅದನ್ನು ಕರ್ತನು ನೋಡಿಕೊಳ್ಳುತ್ತಾನೆ. ನಾನು ನಂಬಿಗಸ್ತಿಕೆಯಿಂದ ದೇವರ ಸೇವೆ ಮಾಡಬೇಕಾದದ್ದು ನನ್ನ ಕರ್ತವ್ಯ. ಆ ಒಪ್ಪಿಸುವಿಕೆಯನ್ನು ದೇವರು ನಮಗೆ ಕೊಡುತ್ತಾರೆ. ಏಕೆಂದರೆ ನಮ್ಮನ್ನು ಕರೆದಾತನಿಗೆ ನಾವು ಯೋಗ್ಯರಾಗಿ ನಡೆದುಕೊಳ್ಳಬೇಕು. ದೇವರ ಸಮ್ಮುಖದಲ್ಲಿ ಪರಿಶುದ್ಧತೆಯಿಂದ ಆತನ ಚಿತ್ತಕ್ಕೆ ಒಪ್ಪಿಸಿಕೊಟ್ಟವರಾಗಿ ನಂಬಿಗಸ್ತಿಕೆಯಿಂದ ಆತನ ಸೇವೆಯನ್ನು ನಾವು ಮಾಡುವಾಗ ಆ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿಯೂ ವಿಶಾಲವಾದ ಸ್ಥಳವನ್ನು ದೇವರು ಏರ್ಪಡಿಸುತ್ತಾರೆ. ಇಂದಿಗೂ ಸೇವೆ ಮಾಡುವ ನಮ್ಮಲ್ಲಿ ಎಲ್ಲಿಗೆ ಹೋದರೂ ಮನಪೂರ್ವಕವಾಗಿ ಕೇಳುವಂಥ ಆಶೀರ್ವಾದವೇ, ದೇವರೇ ನನ್ನನ್ನು ಉಪಯೋಗಿಸಿ, ದೇವರೇ ನನಗೆ ಆತ್ಮಕ್ಕಳನ್ನು ಕೊಡಿರಿ, ದೇವರೇ ನನ್ನ ಮೂಲಕ ನಿಮ್ಮ ನಾಮ ಮಹಿಮೆ ಹೊಂದಬೇಕು, ದೇವರೇ ನಾನು ನಿಮ್ಮ ಸೇವೆಯಲ್ಲಿ ಉಪಯೋಗಿ ಅನೇಕರು ನಿಮ್ಮನ್ನು ತಿಳಿದುಕೊಳ್ಳಬೇಕಪ್ಪ, ನನಗೆ ಆತ್ಮಗಳನ್ನು ಆದಾಯ ಮಾಡುವ ಆಶೀರ್ವಾದವನ್ನು ಕೊಡಿ ಎಂದು ಕೇಳಿಯೇ ನಾವೆಲ್ಲರೂ ಹಾದು ಹೋಗುತ್ತಾ ಇರುತ್ತೇವೆ. ಆದರೆ ಆತ್ಮ ಆದಾಯ ಮಾಡಲಾಗದ ಇಕ್ಕಟ್ಟಿನ ಪರಿಸ್ಥಿತಿ ಬರುವಾಗ ನಾವು ಸೋತು ಹೋಗುತ್ತೇವೆ. ಅಯ್ಯೋ, ಇವರಿಗಾಗಿ ಪ್ರಾರ್ಥಿಸಿದೆ, ಅದ್ಭುತ ನಡೆಯಲಿಲ್ಲ ಎಂದು ದುಃಖ ಪಡುತ್ತೇವೆ, ವೇದನೆ ಪಡುತ್ತೇವೆ. ಇಂಥ ಇಕ್ಕಟ್ಟು ಪರಿಸ್ಥಿತಿ ಸೇವೆಯಲ್ಲಿ ಬರುತ್ತದೆ. ನಮ್ಮ ಬಾಳಲ್ಲಿ ಮಾತ್ರವಲ್ಲ, ದೇವರ ಸೇವೆ ಮಾಡಿದಂಥ ಶಿಷ್ಯರ ಬಾಳಲ್ಲೂ ಸಹ ಅಂಥ ಪರಿಸ್ಥಿತಿ ಕಂಡುಬಂದಿತು. ಆದರೆ ಪರಿಶುದ್ಧ ಆತ್ಮನಿಂದ ತುಂಬಲ್ಪಟ್ಟ ನಂತರ, ಆದರೆ ಆ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ದೇವರು ವಿಶಾಲತೆಯನ್ನು ಉಂಟು ಮಾಡುತ್ತಾರೆ. ಅಲ್ಲಿ ಆತ್ಮ ಆದಾಯ ಮಾಡಲಾಯಿತು. ಆತ್ಮ ಆದಾಯ ಮಾಡಿದರೂ, ಅದ್ಭುತಗಳನ್ನು ನೋಡಿದರು. ಪ್ರತಿದಿನ ಸಭೆಯಲ್ಲಿ 3,000 5,000 ಜನರು ಸೇರಲ್ಪಟ್ಟರು. ಇಂದು ಪ್ರಿಯರೇ, ದೇವರ ಸಮ್ಮುಖದಲ್ಲಿ ಒಂದು ವೇಳೆ ಸೇವೆಯ ಹಾದಿಯು ಇಕ್ಕಟ್ಟಾಗಿ ಕಾಣಲ್ಪಡುತ್ತಿದೆ, ಒಂದು ವಿಶಾಲವಾದ ಸ್ಥಳವಿಲ್ಲ ಎಂದು ಯೋಚಿಸಬಹುದು. ಒಂದೇ ಒಂದು, ನಾನು ಆ ರೀತಿಯೇ, ನೀವು ಆ ರೀತಿಯೇ. ದೇವರ ಸಮ್ಮುಖದಲ್ಲಿ, ದೇವರೇ ನೀವು ನಮ್ಮನ್ನು ಕರೆದಿದ್ದೀರಿ, ಕರೆಯುವಿಕೆಗೆ ಯೋಗ್ಯರಾಗಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ಈ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ದೇವರೇ ನೀವೇ ವಿಶಾಲತೆಯನ್ನು ಉಂಟು ಮಾಡಬೇಕು. ನಾನೇನೂ ಅಲ್ಲ, ನನ್ನ ಕ್ರಿಯೆ ಏನೂ ಇಲ್ಲ, ನನ್ನ ಬಲವು ದೇವರೇ ನಾನೇನೂ ಇಲ್ಲ. ಕರ್ತನೆ, ನಿಮ್ಮ ಬಲ ಬೇಕು. ಪರಿಶುದ್ಧಾತ್ಮನಿಂದ ಎಲ್ಲ ಸಾಧ್ಯವೆಂಬ ಪ್ರಕಾರ ನಿಮ್ಮ ಆಳ್ವಿಕೆಗೆ ಒಪ್ಪಿಸಿಕೊಡುತ್ತೇವೆ. ನೀವು ನಮ್ಮನ್ನು ಉಪಯೋಗಿಸಿ, ನೀವು ನನ್ನನ್ನು ಉಪಯೋಗಿಸಿ. ಪವಿತ್ರಾತ್ಮನೇ, ನೀವು ನನ್ನ ಮೂಲಕ ಅದ್ಭುತಗಳನ್ನು ಮಾಡಿರಿ, ನಿಮ್ಮ ನಾಮವನ್ನು ಪ್ರಕಟಪಡಿಸಿ ಎಂಬ ಒಂದು ಒಪ್ಪಿಸುವಿಕೆಯೊಂದಿಗೆ ಕರೆಯುವಿಕೆಗೆ ಯೋಗ್ಯರಾಗಿ ನಾವು ಒಪ್ಪಿಸಿಕೊಡುವಾಗ, ಪರಿಶುದ್ಧಾತ್ಮನ ಕರದಲ್ಲಿ ನಾವು ಏನೂ ಅಲ್ಲ ಎಂದು ಒಪ್ಪಿಸಿಕೊಡುವಾಗ, ಅಂಥ ಒಪ್ಪಿಸುವಿಕೆ ಇರುವಾಗ ದೇವರು ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿಯೂ ಕರ್ತನು ವಿಶಾಲತೆಯನ್ನು ಉಂಟು ಮಾಡುತ್ತಾರೆ. ನಾವು ಯೋಚಿಸುವುದಕ್ಕಿಂತ ಆತ್ಮ ಆದಾಯ ಮಾಡುವಂತೆ ದೇವರು ಕ್ರಿಯೆ ಮಾಡುತ್ತಾರೆ. ಅದು ಮಾತ್ರವಲ್ಲ, ಇಂದು ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ನೀವು ಕೂಡ ವ್ಯಾಪಾರ, ಬಿಸ್ನೆಸ್, ಅಂಗಡಿ ಇಟ್ಟಿರುವ, ನನಗೊಂದು ಇಕ್ಕಟ್ಟಾದ ಪರಿಸ್ಥಿತಿ ಇದೆ, ಒಂದು ವೇಳೆ ಮನೆ ಕಟ್ಟುವ ತೀರ್ಮಾನದಲ್ಲಿ ಮನೆ ಕಟ್ಟುತ್ತಿರಬಹುದು, ಇಲ್ಲ ಅರ್ಧದಲ್ಲೇ ಮನೆ ಕಟ್ಟುವುದನ್ನು ನಿಲ್ಲಿಸಿರಬಹುದು. ಒಂದು ಇಕ್ಕಟ್ಟಾದ ಪರಿಸ್ಥಿತಿ, ಇಲ್ಲ ಒಂದು ವಾಹನ ತೆಗೆದುಕೊಳ್ಳಬೇಕು. ಒಂದು ವಾಹನ ತೆಗೆದುಕೊಳ್ಳಬೇಕೆಂದು ಎಷ್ಟು ದಿನಗಳಿಂದ ಪ್ರಯತ್ನಿಸುತ್ತಿದ್ದೇವೆ, ಆಗಲಿಲ್ಲ, ಇಕ್ಕಟ್ಟಿನಲ್ಲೇ ಇದ್ದೇವೆ. ಇಂತಹ ಪರಿಸ್ಥಿತಿಗಳಲ್ಲಿ ಇಂದು ನೀವು ಕಾರ್ಯಕ್ರಮ ನೋಡುತ್ತಾ ಇರಬಹುದು. ದೇವರ ಸಮ್ಮುಖದಲ್ಲಿ ಕಾದಿರುವ ನಿಮಗೆ, ಇಂದು ಖಂಡಿತವಾಗಿ ಕಾರ್ಯಕ್ರಮ ನೋಡುತ್ತಿರುವ ನಿಮಗೆ ಕರ್ತನು ಖಂಡಿತವಾಗಿ ವಿಶಾಲ ಸ್ಥಳವನ್ನು ಕೊಡುತ್ತಾರೆ. ದೇವರ ಸಮ್ಮುಖದಲ್ಲಿ ಒಂದು ವ್ಯಾಪಾರನ, ಅಂಗಡಿನ, ಬಿಸ್ನೆಸ್ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿರಿ. ದೇವರೇ ನಿಮ್ಮ ಚಿತ್ತ ಏನು? ದೇವರೇ ಈ ವ್ಯಾಪಾರದಲ್ಲಿ, ಈ ಬಿಸ್ನೆಸ್ಸಲ್ಲಿ ನಿಮ್ಮ ಚಿತ್ತ ಏನು? ನಿಮ್ಮ ಚಿತ್ತ ನನಗೆ ಬೇಕು. ದೇವರೇ ನಿಮ್ಮ ಚಿತ್ತದ ಪ್ರಕಾರ ಬಿಸ್ನೆಸ್ ಮಾಡಬೇಕು, ನಿಮ್ಮ ಚಿತ್ತದ ಪ್ರಕಾರ ಈ ವ್ಯಾಪಾರವನ್ನು ಮಾಡಬೇಕು. ಒಂದು ವೇಳೆ ಹೊಸದಾಗಿ ನೀವು ಬಿಸ್ನೆಸ್ ವ್ಯಾಪಾರ ಮಾಡಲು ಪ್ರಾರಂಭಿಸಬಹುದು. ನೀವು ದೇವರ ಚಿತ್ತವನ್ನು ತಿಳಿದು ಒಂದು ಅಂಗಡಿಯನ್ನು ಪ್ರಾರಂಭಿಸುತ್ತೀರಾ, ದೇವರ ಚಿತ್ತಕ್ಕೆ ನೀವು ಒಪ್ಪಿಸಿಕೊಡಿರಿ. ದೇವರೇ, ನನ್ನ ಯೋಚನೆ, ನನ್ನ ಆಸೆ ಬೇಡ, ಇಲ್ಲ ನನ್ನ ಸಂಬಂಧಿಕರು, ಸ್ನೇಹಿತರ ಯೋಚನೆ ಬೇಡ. ದೇವರೇ, ನಿಮ್ಮ ಚಿತ್ತ ಏನು? ಅದನ್ನು ಕುರಿತು ಸ್ಪಷ್ಟವಾಗಿ ನೀವು ನನ್ನೊಂದಿಗೆ ಮಾತನಾಡಿರಿ. ಯಾವ ವ್ಯಾಪಾರ ಮಾಡಬೇಕು, ಯಾವ ಅಂಗಡಿ ಇಡಬೇಕು ಎಂದು ನೀವು ನನ್ನೊಂದಿಗೆ ಮಾತನಾಡಿರಿ ಎಂದು ನೀವು ದೇವರ ಬಳಿ ಕಾದಿರಿ. ಒಂದು ವೇಳೆ ನೀವು ಇಂದು ಒಂದು ವ್ಯಾಪಾರ ಮಾಡಬೇಕು, ಒಂದು ಬಿಸ್ನೆಸ್ ಮಾಡಬೇಕೆಂದು ಕಾದಿರಬಹುದು, ದೇವರು ಖಂಡಿತವಾಗಿ ನಿಮ್ಮನ್ನು ಆಶೀರ್ವದಿಸುತ್ತಾರೆ.
ಆದರೆ ದೇವರ ಸಮ್ಮುಖದಲ್ಲಿ, ದೇವರೇ, ನಿಮ್ಮ ಚಿತ್ತವನ್ನು ನಾನು ತಿಳಿದು ಮುನ್ನಡೆಯುತ್ತೇನೆ, ನಿಮ್ಮ ಚಿತ್ತವನ್ನು ನನಗೆ ಪ್ರಕಟಪಡಿಸಿರಿ, ನನ್ನನ್ನು ಒಪ್ಪಿಸಿಕೊಡುತ್ತೇನೆ. ಒಂದು ವೇಳೆ ಹೊಸ ವ್ಯಾಪಾರವನ್ನು ಮಾಡಲು ಹಣದ ಸಹಾಯವು ಕೂಡ ನಿಮಗೆ ಸಿಕ್ಕಿರಬಹುದು. ಆದರೂ ದೇವರೇ, ಈ ವ್ಯಾಪಾರ ನಿಮ್ಮ ಚಿತ್ತವಿದ್ದರೆ ನಾನು ಪ್ರಾರಂಭಿಸಬೇಕು. ಅಂತಹ ಚಿತ್ತಕ್ಕೆ, ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡುವಾಗ ಕರ್ತನು ವಿಶಾಲವಾದ ಸ್ಥಳವನ್ನು ದೇವರು ತೆರೆದುಕೊಡುತ್ತಾರೆ. ನೀವು ಮನೆ ಕಟ್ಟುವ ಕಾರ್ಯವಾಗಿರಬಹುದು, ಇಲ್ಲ ವಾಹನ ತೆಗೆದುಕೊಳ್ಳುವ ಕಾರ್ಯವಾಗಿರಬಹುದು. ಇಕ್ಕಟ್ಟಿನಲ್ಲಿದ್ದೇನೆ, ನಾನು ಕಾಯುತ್ತಾ ಇದ್ದೇನೆ ಎಂದು ನೀವು ಇರಬಹುದು. ದೇವರು ಅದನ್ನು ನೆರವೇರಿಸುತ್ತಾರೆ. ನಿಮ್ಮ ಇಕ್ಕಟ್ಟಿನ ಸ್ಥಿತಿಯಲ್ಲಿ ದೇವರು ವಿಶಾಲತೆಯನ್ನು ಉಂಟು ಮಾಡಿ, ನೀವು ಯೋಚಿಸುವುದಕ್ಕೂ ವಿಶಾಲತೆಯನ್ನು ಉಂಟು ಮಾಡುತ್ತಾರೆ. ಎಲ್ಲದಕ್ಕೂ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡಿರಿ. ಕೈಯಲ್ಲಿಟ್ಟಿರುವ ಹಣವನ್ನು ನೋಡಬೇಡಿ. ನನ್ನ ಸಂಬಂಧಿಕರು ಸಹಾಯ ಮಾಡುತ್ತಾರೆ, ಸ್ನೇಹಿತರು ಸಹಾಯ ಮಾಡುತ್ತಾರೆ, ಅವರ ಮೇಲೆ ನಂಬಿಕೆ ಬೇಡ. ದೇವರೇ, ನಾನು ನಿಮ್ಮನ್ನೇ ಎದುರು ನೋಡುತ್ತಿದ್ದೇನೆ, ನಿಮ್ಮ ಚಿತ್ತದ ಪ್ರಕಾರ ಈ ಮನೆ ಕಟ್ಟಲ್ಪಡಲಿ. ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡುವಾಗ ಇಕ್ಕಟ್ಟಿನ ಸ್ಥಿತಿ ಬಂದರೂ ಸಹ ದೇವರು ನೋಡಿಕೊಳ್ಳುತ್ತಾರೆ, ದೇವರು ವಿಶಾಲತೆಯನ್ನು ಉಂಟು ಮಾಡುತ್ತಾರೆ. ಆದ್ದರಿಂದ ಇಂದು ನೀವು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಕಾರ್ಯಕ್ರಮ ನೋಡುತ್ತಿರಬಹುದು. ಒಂದು ಮಾತನ್ನು ಹೇಳಿ ಒಪ್ಪಿಸಿಕೊಡಿರಿ. ದೇವರೇ, ನಿಮ್ಮ ಮಾತಿಗೆ ನಾನು ವಿಧೇಯತನಾಗುತ್ತೇನೆ, ನಿಮ್ಮ ಮಾತಿಗೆ ವಿಧೇಯರಾಗುತ್ತೇವೆ ಎಂದು ಒಪ್ಪಿಸಿಕೊಡುವಾಗ ಕರ್ತನ ಇಕ್ಕಟ್ಟಿನ ಮಧ್ಯದಲ್ಲೂ ದೇವರು ವಿಶಾಲತೆಯನ್ನು ಉಂಟು ಮಾಡುತ್ತಾರೆ. ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ನಿಮ್ಮಲ್ಲಿ ತಗ್ಗಿಸುವಿಕೆ ಇದ್ದರೆ ದೇವರು ಕಾರ್ಯ ಮಾಡುತ್ತಾರೆ. ಕರ್ತನು ಹೇಗೆ ಇಕ್ಕಟ್ಟನ್ನು ಬದಲಾಯಿಸಿದರೂ ನಾನು ಎದುರು ನೋಡಲಿಲ್ಲ, ಇಂತಹ ಒಂದು ಮಾರ್ಗ ತೆರೆಯುತ್ತದೆ ಎಂದು ನಾನು ಯೋಚಿಸಿಯೂ ನೋಡಲಿಲ್ಲ ಎಂದು ಹೇಳುವ ಮಟ್ಟಿಗೆ ದೇವರು ನಿಮ್ಮ ವ್ಯಾಪಾರದಲ್ಲಿ ಒಂದು ವಿಶಾಲತೆಯನ್ನು ಉಂಟು ಮಾಡುತ್ತಾರೆ. ಇಕ್ಕಟ್ಟಿನಲ್ಲಿರುವ ನೀವು ಬೇರೆಯವರು ಇಕ್ಕಟ್ಟಿನಲ್ಲಿರುವವರಿಗೆ ಸಹಾಯ ಮಾಡುವಂತೆ ಕರ್ತನು ಎದುರು ನೋಡದಂಥ ಒಂದು ವಿಶಾಲತೆಯನ್ನು ಉಂಟು ಮಾಡುತ್ತಾರೆ. ಇನ್ನೂ ಸ್ವಲ್ಪ ಜನರು ನೋಡಿರಿ, ವಿವಾಹವಾಗಿ ಮಕ್ಕಳಿಗಾಗಿ ಕಾದಿರಬಹುದು, ಇಲ್ಲ ಒಂದು ಕೆಲಸದಲ್ಲಿ ಪ್ರಮೋಷನ್, ಉನ್ನತ ಸ್ಥಾನ ಬೇಕೋ, ಇಲ್ಲ ಕೆಲಸದಲ್ಲಿ ನೀವು ಇಷ್ಟಪಡುವ ಕೆಲಸ ಬೇಕೋ ಎಂದು ನೀವು ಇರಬಹುದು. ಕೆಲವರು ಎತ್ತವರು ಹೇಳುತ್ತಾರೆ, ನನ್ನ ಮಗಳಿಗೆ ಎಷ್ಟೋ ಗಂಡು ಬರುತ್ತದೆ. ಆದರೆ ನೋಡಿರಿ, ಅಕ್ಕಪಕ್ಕದಲ್ಲಿ ಇರುವವರು ಏನಾದರೂ ಹೇಳಿ ಸ್ಟಾಪ್ ಮಾಡುತ್ತಾರೆ. ಕೆಲವರು ಹೇಳುತ್ತಾರೆ, ನನ್ನ ಸಂಬಂಧಿಕರೇ ನನ್ನ ಮಗನ ಮದುವೆಗೆ ತಡೆಯಾಗಿದ್ದಾರೆ. ಇಲ್ಲದ ಕಾರ್ಯಗಳನ್ನೆಲ್ಲ ಹೇಳಿ ಈ ವಿವಾಹವನ್ನು ಸ್ಟಾಪ್ ಮಾಡಿದರು. ಅವರೇ ಕಾರಣ. ಅಂತಹ ಒಂದು ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ನೀವು ಈ ಕಾರ್ಯಕ್ರಮವನ್ನು ನೋಡುತ್ತಾ ಇರಬಹುದು. ಅದೇ ಉದ್ಯೋಗದ ಸ್ಥಳದಲ್ಲಿ ಕೆಲವರು ಹೇಳುತ್ತಾರೆ, ನೋಡಿರಿ, ಎಲ್ಲರ ವಿರೋಧದಲ್ಲಿ ಆ ಉದ್ಯೋಗಕ್ಕೆ ಹೋಗಲು ಸಹ ಮನಸ್ಸು ಬರುವುದಿಲ್ಲ. ಒಂದು ಇಕ್ಕಟ್ಟಿನಲ್ಲಿಯೇ ಉದ್ಯೋಗಕ್ಕೆ ಹೋಗುತ್ತಿದ್ದೇನೆ, ಯಾವಾಗ ಮನೆಗೆ ಬರುತ್ತೇನೆ ಎಂದು ಹೋಗುತ್ತಿದ್ದೇನೆ, ಆ ರೀತಿ ಹೇಳುತ್ತಾರೆ. ಇಂದು ಒಂದು ವೇಳೆ ಉದ್ಯೋಗ ಸ್ಥಳದಲ್ಲಿ ಹಲವರಿಂದ ಇಕ್ಕಟ್ಟಿನಲ್ಲಿದ್ದೀರಾ, ಕೆಲಸ ಮಾಡುವುದಕ್ಕೆ ಇಷ್ಟವಾಗುವುದಿಲ್ಲ, ಯಾವಾಗ ಮನೆಗೆ ಬರುತ್ತದೆ ಅನ್ನಿಸುತ್ತದೆ, ಮೇಲ್ ಅಧಿಕಾರಿ ಕೂಡ ನನ್ನನ್ನು ಅರ್ಥ ಮಾಡಿಕೊಳ್ಳಲಾಗುತ್ತಿಲ್ಲ. ಅಂತಹ ಸ್ಥಿತಿಯಲ್ಲಿ ಕೂಡ ನೀವು ಈ ಕಾರ್ಯಕ್ರಮ ನೋಡುತ್ತಿರಬಹುದು. ಪ್ರಿಯರಾದವರೇ, ದೇವರ ಸಮ್ಮುಖದಲ್ಲಿ ಈ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲೂ, ಇಕ್ಕಟ್ಟಿನಲ್ಲಿ ನಾನು ಯೆಹೋವನನ್ನು ನೋಡಿ ಮೊರೆಯಿಟ್ಟೆ, ಆತನು ನನ್ನ ಮೊರೆಯನ್ನು ಕೇಳಿ ವಿಶಾಲದಲ್ಲಿ ನಿಲ್ಲಿಸಿದರು. ನೋಡಿರಿ, ದೇವರು ನಮಗೆ ವಾಗ್ದಾನ ಕೊಟ್ಟಿದ್ದಾರೆ, ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ, ಆಶೀರ್ವಾದವಾಗಿರುವಿ ಎಂದು. ದೇವರೇ ಆಶೀರ್ವದಿಸಬೇಕು, ದೇವರೇ ಮಾರ್ಗ ತೆರೆಯಬೇಕು. ದೇವರ ಸಮ್ಮುಖದಲ್ಲಿ ದೇವರೇ, ನೀವು ಈ ಕಾರ್ಯವನ್ನು ಆಶೀರ್ವದಿಸಬೇಕು. ಈ ವಾಕ್ಯವನ್ನಿಟ್ಟು ಪ್ರಾರ್ಥಿಸಿರಿ. ನಾನು ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಟ್ಟೆನೋ ಅದೇ ಮಾರ್ಗ. ದೇವರೇ ಬಿಡುಗಡೆ ಮಾಡಬೇಕು, ದೇವರೇ ಆಶೀರ್ವದಿಸಬೇಕು, ಹೊಸ ಮಾರ್ಗ ತೆರೆಯಬೇಕು, ತಡೆಯನ್ನು ದೇವರೇ ಬದಲಾಯಿಸಬೇಕು. ಆಗ ದೇವರ ಸಮ್ಮುಖದಲ್ಲಿ ದೇವರ ಆಶೀರ್ವಾದವನ್ನು ಕೊಡುವವರೆಗೂ, ದೇವರು ವಿಶಾಲತೆಯನ್ನು ಉಂಟು ಮಾಡುವವರೆಗೂ ಪ್ರಾರ್ಥಿಸುವುದನ್ನು ಬಿಡಲೇಬಾರದು. ನಾನು ಪ್ರಾರ್ಥಿಸುವುದಕ್ಕೆ ಮೊದಲು ಇದ್ದದ್ದಕ್ಕಿಂತ ಪ್ರಾರ್ಥಿಸುವುದಕ್ಕೆ ಆರಂಭಿಸಿದ ನಂತರ ಎಷ್ಟೋ ಸಮಸ್ಯೆ, ನಾನು ತುಂಬ ಇಕ್ಕಟ್ಟಿನಲ್ಲಿದ್ದೇನೆ. ಒಂದು ವೇಳೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಕಾರ್ಯಕ್ರಮ ನೋಡುತ್ತಿರಬಹುದು. ಅಂತಹ ಒಂದು ಪರಿಸ್ಥಿತಿ ಬಂದಿತ ನೀವು ಯೋಚಿಸಲಾಗದಂಥ ಮಾರ್ಗವನ್ನು ದೇವರು ತೆರೆಯುತ್ತಾರೆ. ನೀವು ಪ್ರಾರ್ಥಿಸುವುದಕ್ಕೂ ಮೊದಲು ಇದ್ದದ್ದಕ್ಕಿಂತ ನೀವು ಪ್ರಾರ್ಥಿಸಲು ಆರಂಭಿಸಿದ ನಂತರ ತುಂಬ ಇಕ್ಕಟ್ಟಿನಲ್ಲಿದ್ದೇನೆ, ವೇದನೆ ಪಡುತ್ತೇನೆ, ಯಾಕೆ ಈ ಉದ್ಯೋಗಕ್ಕೆ ಹೋಗುತ್ತೇನೆ, ಬಿಟ್ಟು ಬಿಡೋಣ ಎಂಬ ಪರಿಸ್ಥಿತಿಯಲ್ಲಿ ಕೂಡ ನೀವು ಕಾರ್ಯಕ್ರಮವನ್ನು ನೋಡುತ್ತಾ ಇರಬಹುದು. ಪ್ರಿಯರಾದವರೇ, ಈ ತಡೆಯ ನಂತರ ದೇವರು ಇಟ್ಟಿರುವ ಆಶೀರ್ವಾದವು ಬಹಳ ದೊಡ್ಡದು. ಪರಿಸ್ಥಿತಿಯನ್ನು ನೋಡಬೇಡಿ, ಇಕ್ಕಟ್ಟನ್ನು ನೋಡಬೇಡಿ. ನಿಮ್ಮ ಮಕ್ಕಳ ವಿವಾಹದ ಕಾರ್ಯದಲ್ಲಿ ಇಕ್ಕಟ್ಟ, ಅದನ್ನು ನೋಡಬೇಡಿ. ಒಂದೇ ಒಂದನ್ನು ದೃಷ್ಟಿಸಿ ಕೇಳಬೇಕು. ದೇವರೇ, ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ವಿಶಾಲತೆಯನ್ನು ಉಂಟು ಮಾಡಿ, ನಿಮ್ಮಿಂದ ಸಾಧ್ಯ, ಈ ಒಂದು ಒಪ್ಪಿಸುವಿಕೆ ಸಾಕು. ಹೋರಾಡಿ ಪ್ರಾರ್ಥಿಸಿ. ಯಾಕೋಬನ ಆಶೀರ್ವಾದ ಹೊಂದುವವರಿಗೆ ಹೋರಾಡಿ ಪ್ರಾರ್ಥಿಸಿದನು. ಕರ್ತನು ಯಾಕೋಬನನ್ನು ಆಶೀರ್ವದಿಸಿದರು, ಅದೇ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ವಿಶಾಲವಾದ ಸ್ಥಳವನ್ನು ದೇವರು ತೆರೆಯುತ್ತಾರೆ. ಆದ್ದರಿಂದ
ಒಪ್ಪಿಸಿ ಕೊಡುವಿಕೆಯಲ್ಲಿ ಪರಿಶುದ್ಧತೆಯಿಂದ, ದೇವರ ಆತ್ಮದಿಂದ ತುಂಬಲ್ಪಟ್ಟಂತ ಅನುಭವದಿಂದ, ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು, ದೇವರ ಆಜ್ಞೆಗಳಿಗೆ ವಿಧೇಯತರಾಗಿ, ದೇವರ ಸಮ್ಮುಖದಲ್ಲಿ ಆಶೀರ್ವಾದವನ್ನು ಹೊಂದುವವರೆಗೂ ಪ್ರಾರ್ಥನೆಯನ್ನು ಬಿಡದಂತೆ ನಂಬಿಕೆಯಿಂದ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವಾಗ, ಇಂದು ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ನಿಮ್ಮ ಬಾಳಲ್ಲಿ ನೀವು ಎದುರು ನೋಡಿರಲಾರದಂಥ ವಿಶಾಲತೆಯನ್ನು ದೇವರು ನಿಮ್ಮ ಬಾಳಲ್ಲಿ ಉಂಟು ಮಾಡುತ್ತಾರೆ. ನಾನೇ ಸತ್ಯವೂ ಮಾರ್ಗವೂ ಜೀವವೂ ಎಂದು ಹೇಳಿದ ದೇವರು ಮಾರ್ಗ ಮಾಡುತ್ತಾರೆ, ವಿಶಾಲವಾದ ಮಾರ್ಗ ಮಾಡುತ್ತಾರೆ. ನಿಮ್ಮ ಮೂಲಕ, ನಿಮ್ಮ ಜೀವನದಲ್ಲಿ, ನಿಮ್ಮ ಸೇವೆಯ ಮೂಲಕ, ವ್ಯಾಪಾರದ ಮೂಲಕ, ನಿಮ್ಮ ಮಕ್ಕಳ ಮೂಲಕ ದೇವರ ನಾಮ ಮಹಿಮೆ ಪಡುತ್ತದೆ. ದೇವರ ಸನ್ನಿಧಿಯಲ್ಲಿ ಹಾಗೆ ಕರ್ತನು ಆಶೀರ್ವದಿಸುವಂತೆ ನಾವೆಲ್ಲರೂ ಪ್ರಾರ್ಥಿಸೋಣವಾ? ಅಪ್ಪ, ನಿಮಗೆ ಸ್ತೋತ್ರ 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 ದೇವರೇ, ನಿಮ್ಮನ್ನು ಸ್ತುತಿಸುತ್ತೇವೆ. ಅಪ್ಪ, ಈ ಸಮಯದಲ್ಲಿ ನೀವು ಆತ್ಮನಾದವರು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನೀವು ಹೇಳಿದಂತ ಆಲೋಚನೆಗಾಗಿ ನಿಮ್ಮನ್ನು ಸ್ತುತಿಸುತ್ತೇನೆ, ಸ್ತೋತ್ರ ಮಾಡುತ್ತೇನಪ್ಪ. ಅಪ್ಪ, ನಾನು ಈ ಸಮಯದಲ್ಲಿ ಎಲ್ಲ ಕಡೆಯಿಂದ ಇಕ್ಕಟ್ಟಿನಲ್ಲಿ ಇದ್ದೇನೆ ಎಂದು ಯೇಸುವೆ ಒಂದು ವಿಶಾಲತೆಯನ್ನು ಉಂಟು ಮಾಡಿ ಎಂದು ಪ್ರಾರ್ಥಿಸುತ್ತಿರುವ ಒಬ್ಬೊಬ್ಬರನ್ನು ನೀವು ನೋಡುವುದಕ್ಕಾಗಿ ಸ್ತೋತ್ರ ಅಪ್ಪ. ನಿಮ್ಮ ವಾಕ್ಯವು ಹೇಳುತ್ತದೆ, ಇಕ್ಕಟ್ಟಿನಲ್ಲಿ ಮೊರೆ ಇಡು ಅಪ್ಪ ಎಂದು ನಿಮ್ಮ ವಾಕ್ಯವು ಹೇಳುತ್ತದಲ್ಲವಾ? ಈ ಸಮಯದಲ್ಲಿ ಯಾರ್ಯಾರು ಆ ರೀತಿ ಪ್ರಾರ್ಥಿಸುತ್ತಿದ್ದಾರೋ ಅಪ್ಪ, ಅವರನ್ನೆಲ್ಲ ನೀವು ವಿಶಾಲತೆಯಲ್ಲಿ ನಿಲ್ಲಿಸುವುದಕ್ಕಾಗಿ ವಂದನೆ ದೇವರೇ. ತಡೆಗಳನ್ನೆಲ್ಲ ನೀವು ನೀಗಿಸಿರಿ, ವಿಶಾಲತೆ ಉಂಟಾಗದಂತೆ ತಡೆ ಮಾಡುವಂತೆ ಎಲ್ಲ ಕಾರ್ಯಗಳನ್ನು ನೀಗಿಸಿರಿ ಅಪ್ಪ. ನಿಮ್ಮ ಸಮ್ಮುಖದಲ್ಲಿ ಎಲ್ಲ ವಿರೋಧ ಕಾರ್ಯಗಳು ಬದಲಾಗಲಿ. ಅದು ಮಾತ್ರವಲ್ಲ, ಒಬ್ಬೊಬ್ಬರ ಪ್ರಾರ್ಥನಾ ಜೀವಿತದಲ್ಲಿ ಕಾಣುವಂತ ಇಕ್ಕಟ್ಟುಗಳು ಮರೆಯಾಗಲಿ ದೇವರೇ. ಅದೇ ರೀತಿ ಸಮಯದಲ್ಲಿ ಸೋತು ಹೋಗಿರುವ ಒಬ್ಬೊಬ್ಬರನ್ನು ಬಲಪಡಿಸುವುದಕ್ಕಾಗಿ ವಂದನೆ ಅಪ್ಪ. ವಿಶ್ವಾಸತೆಯಲ್ಲಿ ದೃಢವಾಗಿ ನಿಲ್ಲುವಂತೆ ಕೃಪೆ ಮಾಡುವುದಕ್ಕಾಗಿ ವಂದನೆ ಯೇಸುವೆ. ನಿಮ್ಮ ನಾಮ ಮಹಿಮೆ ಹೊಂದುವಂತೆ ನೀವು ವಿಶಾಲತೆಯನ್ನು ಒಬ್ಬೊಬ್ಬರಲ್ಲಿ ಉಂಟು ಮಾಡುವುದಕ್ಕಾಗಿ ನಿಮಗೆ ವಂದನೆ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ನಿಮಗೆ ವಂದನೆ. ಒಬ್ಬೊಬ್ಬರ ಪ್ರಾರ್ಥನೆಯನ್ನು ನೀವು ಕೇಳಿರುವುದಕ್ಕಾಗಿ ವಂದನೆ ಅಪ್ಪ. ನಿಮ್ಮ ನಾಮ ಮಹಿಮೆ ಹೊಂದಲಪ್ಪ ಅಪ್ಪ. ದೇವರೇ, ಈ ದಿನದಲ್ಲಿ ಆಲೋಚನೆಯನ್ನು ಕೇಳಿ ಪ್ರಾರ್ಥಿಸುತ್ತಿರುವಂತ ಒಬ್ಬೊಬ್ಬರನ್ನು ದೇವರೇ, ನೀವು ಅವರ ಬಾಳಲ್ಲಿ ವಿಶಾಲತೆಯನ್ನು ಉಂಟು ಮಾಡಿ ಘನಪಡಿಸುವುದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇವಪ್ಪ. ನಿಮ್ಮ ನಾಮವು ನಿರಂತರವಾಗಿ ಮಹಿಮೆ ಹೊಂದಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಪ್ರಿಯರಾದವರೇ, ನಿಮ್ಮ ಒಪ್ಪಿಸುವಿಕೆಯ ಪ್ರಾರ್ಥನೆಯನ್ನು ಕರ್ತನು ಕೇಳಿದನು. ಕರ್ತನ ಆಲೋಚನೆಯಂತೆ ತಮ್ಮನ್ನು ಕಾಪಾಡಿಕೊಳ್ಳೋಣ. ಕರ್ತನು ತನ್ನ ವಾಕ್ಯದ ಪ್ರಕಾರ ನಿಮ್ಮನ್ನು ವಿಶಾಲತೆಯಲ್ಲಿ ನಿಲ್ಲಿಸುತ್ತಾರೆ, ವಿಶಾಲತೆಯ ಸ್ಥಳವನ್ನು ಕೊಡುತ್ತಾರೆ. ಅದು ನಿಮಗೆ ಆಶ್ಚರ್ಯಕರವಾಗಿರುತ್ತದೆ. ಆಮೇಲೆ ಪ್ರಿಯರಾದವರೇ, ಈ ದಿನದ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿತ್ತೆಂದು ನಾವು ನಂಬುತ್ತೇವೆ. ನೀವು ಹೊಂದಿದ ಮೇಲುಗಳನ್ನು, ಆಶೀರ್ವಾದಗಳನ್ನು ನಮಗೆ ತಿಳಿಸಲು ಮರೆಯಬೇಡಿರಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಇಮೇಲ್ ಮೂಲಕ, ದೂರವಾಣಿ ಮೂಲಕ ನಮಗೆ ತಿಳಿಯಪಡಿಸಿರಿ. ನಿಮಗಾಗಿ ಪ್ರಾರ್ಥಿಸಿ ಆಲೋಚನೆ ಕೊಡಲು ಸಹೋದರ ಮೋಹನ್ ಸಿಲಾಜರಸ್ ಅವರು ಮತ್ತು ದೇವಸೇವಕರುಗಳು ಸಿದ್ಧರಾಗಿದ್ದಾರೆ. ಶನಿವಾರ ಮತ್ತು ಭಾನುವಾರ ಪ್ರಸಾರವಾಗುವ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮವನ್ನು ದೂರದರ್ಶನ, ಕಂಫರ್ಟರ್ ಡಿಜಿಟಲ್ ಚಾನೆಲ್ ಮತ್ತು ಯೇಸು ಬಿಡಿಸುತ್ತಾನೆ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಲು ಮರೆಯಬೇಡಿರಿ. ಪುನಃ ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲಿ ಸಂಧಿಸೋಣ. ಅದುವರೆಗೂ ದೇವರ ಕೃಪೆ ನಿಮ್ಮೊಂದಿಗಿರಲಿ. For further details and prayer support, Jesus Redeems Ministries, Nalamavadi, Thoothukudi District, 628-211. Our phone number 080-3545-4545. God bless you.